ಜಾನಕಿ, ಅಣ್ಣ ಬಾ ಅಣ್ಣ. ಏನು ಮಾಡಕತ್ತಿದ್ದೇವ ಒಬ್ಬೇಕೆ? ಎಲ್ಲೋ ಗೆಳಿಕಿ? ನಾ ಇಲ್ಲಿ ಬಂದಿರೋದಕ್ಕಿಗೆ ಕಷ್ಟ ಆಗೈತಂತ ಅದಕ್ಕೆ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲೋಗ್ಯಾಳ. ಏನು ಹೇಳಕತ್ತೀವ ನೀನು? ಹ್ಞೂ ಅಣ್ಣ, ಈಗ ನನ್ನ ಜೊತೆ ಜಗಳ ಮಾಡಿನ ಹೋಗಿರೋದು. ಅದೇನಾತಂದ್ರೆ ಇಷ್ಟೆಲ್ಲ ಆಯಿತು. ನಾನು ಸ್ಟೋರ್ ರೂಮ್ ಬಾಗಿಲು ತೆಗೀರಿ ಅಂತ ನಾನು ಅಂದೆ. ಅದಕ್ಕೆ ನಾ ಮನೆ ಬಿಟ್ಟು ಹೋಗ್ಬೇಕಂತ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೋಗ್ಯಾಳ. ಜಾನಕಿ, ಅಪ್ಪ ಅಪ್ಪ ನನ್ನನ್ನು ಯಾಕೆ ಹೊಡೆದ್ರಪ್ಪ? ನಿನಗೆ ಯಾರು ಇಲ್ಲಿಗೆ ಬಾ ಅಂತ ಹೇಳಿದ್ರು? ನಿನಗೆ ಯಾರು ಇಲ್ಲಿಗೆ ಬಾ ಅಂತ ಹೇಳಿದ್ರು ಹೇಳ ಫಸ್ಟ್. ಅಷ್ಟಕ್ಕೂ ನೀ ಯಾಕೆ ನಿನ್ನ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕುಂತಿದಿ? ಬಂದ್ಯಾ? ಅಲ್ಲಿಗೆ ಬರ್ಬೇಕಾಗಿತ್ತು ಗೆಸ್ಟ್ ಹೌಸ್ಗೆ. ಗೊತ್ತಿತ್ತಲ್ಲ ನಿನಗೆಲ್ಲ ವಿಷಯ. ಅಲ್ಲಿ ಯಾಕೆ ಬರಲಿಲ್ಲ? ಇಲ್ಲಿ ಯಾಕೆ ಬಂದಿ? ಅಪ್ಪ, ಏನು ಹೇಳಕತ್ತೀರಿ ನೀವು? ಆಕಿಲ್ ಬಂದಿದ್ದರ ಏನು ತಪ್ಪು ಹೇಳ್ರಿ? ತವ್ರ ಮನೆಯಪ್ಪ, ಅಣ್ಣನ ಮನೆಗೆ ಬಂದಾಳ. ನೀವಂತರೂ ಎಷ್ಟು ಹೇಳಿದ್ರು ಕೇಳಾರ್ದಂಗೆ ಅಲ್ಲಿಗೆ ಹೋಗಿ ಕೂತೀರಿ. ನನ್ನಿಂದ ನಾನು ಬಿಟ್ಟು ಬ್ಯಾರಾಗಿರಿ. ಆಕಿನ್ನೂ ನನ್ನಿಂದ ದೂರ ಮಾಡ್ಬೇಕಂತ ಮಾಡಿದ್ರೆ ನೀವು? ನೋಡ, ನೀನು ಅಡ್ಡ ಮಾತಾಬೇಡ. ನೀ ಬಾಯಿ ಮುಚ್ಕೊಂಡಿದ್ಬಿಡು. ಅಲ್ಲ, ನಾನೆಲ್ಲ ಇಷ್ಟೆಲ್ಲ ಮಾಡಿ ನಾನು ಅಲ್ಲಿ ಹೋಗಿ ಬ್ಯಾರದಿನಲ್ಲ, ಅದೇನು ನಾನೇನು ಶರಣಿ ತಿನ್ನಕ್ ಮಾಡಿನ ಅದನ್ನ? ನನಗೇನು ತೆಲಿಗಿಲಿ ಕೆಟ್ಟದಂತ ಮಾಡಿಯಾ? ನಿನಗಾರ ಅರ್ಥ ಆಗದಿಲ್ಲನ? ಹೇಳಕ್ ಬರ್ತಿಲ್ಲ ನಿನಗ? ಆತವ ಬಂದಿಯಲ್ಲ, ಕುಂತ್ಯಾ, ಉಂಡ್ಯಾ, ಒಂದು ಕಪ್ ಚಾ ಕುಡ್ದೆ, ಅಲ್ಲಿ ಹೋಗು, ಅಲ್ಲಿದಾರ ಅಪ್ಪ ಅಂತ ಬಿಟ್ಟು ಬರಕ್ ನಿನಗೇನಾಗಿತ್ತು ಹೇಳಿ ಫಸ್ಟ್? ಖಬರ್ ಐತ ನಿನಗೆ? ಅಪ್ಪ, ನನ್ನ ತಪ್ಪೇನಪ್ಪ? ನಾನು ಏನೋ ಒಂದು ನಿರ್ಧಾರ ತಗೊಂಡೀನಿ ಅಂದ ಅದಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಡಬೇಕು. ನಿಮಗೆ ಇಷ್ಟ ಆಯಿತೋ ಇಲ್ಲೋ, ನಾ ಈ ಮನೆ ಯಜಮಾನ, ನಿಮ್ಮಪ್ಪ. ನಾನು ಎಲ್ಲರೂ ಒಳ್ಳೇದಕ್ಕೂ ಮಾಡಿರ್ತೀವಿಲ್ಲ. ಶರಣ್ರಿ ಎಲ್ರಿಗೂ. ನೀನೇ ಒಂದು ಕಮೆಂಟ್ ಬಂದಿತ್ತು. ಅದೇನಂದ್ರೆ ಗೌರಿದು ತಪ್ಪಲ್ಲ, ಆ್ಯಕ್ಚುಲಿ ತಪ್ಪಿರೋದು ಗೌರಿಯವ್ರ ಮಾವಂದು ಅಂತ ಹೇಳಿ. ಇಲ್ಲಿ ಗೌರಿಯವ್ರ ಮಾವನ ತಪ್ಪಂತ ಬರಲ್ಲ. ಯಾಕಂದರೆ ಅವರು ಹಿರಿಯರು, ಇಬ್ಬರು ಹೆಣ್ಮಕ್ಳಲ್ಲ. ಈಗ ಗೌರಿ ಆದರೂ ಹೆಣ್ಮಗಳು, ಜಾನಕಿ ಆದರೂ ಹೆಣ್ಮಗಳು. ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅವರು ಒಳ್ಳೆಯರಾಗದಾರೆ. ಹಂಗೆ ಇರ್ತಾರೆ ಎಷ್ಟೋ ನೇಚರ್ ನಾನು ನೋಡೀನಿ. ಸೊಸೆ ಎಷ್ಟೋ ಕೆಟ್ಟಕ್ಕಿರ್ತಾಳೆ, ಮಾವ ಅತ್ತಿ ಒಳ್ಳೆಯರಿರ್ತಾರೆ. ಪಾಪ ಅವರ ಗಂಡ ಹಿಂತಿ ಚಂದಾಗಿ ಇರಲಿ ಅಂಥೇಳಿ ಬಿಟ್ಟು ಕೊಟ್ಟು ಹೋಗಿರೋರು ಭಾಳ ಮಂದಿ ನೋಡಿ ನಾನು. ಹಂಗೆ ಸೇಮ್ ಇದು ಕೇಸು. ಆಮೇಲೆ ಇನ್ನೊಬ್ಬಾಕಿ ನಂಗೆ ಮೆಸೇಜ್ ಮಾಡ್ತಾಳೆ, ರೇಣುಕಾಂಬ ರೇಣುಕಾ ತಾಯಿ, ನಿನಗೆ ನಾನು ಏನವ ಅನ್ಯಾಯ ಮಾಡೀನಿ? ನನ್ನ ಕತ್ತಿ ಸ್ಟಾಪ್ ಮಾಡೋದು ಚಲೋ ಇಲ್ಲ ಅಂದ್ರೆ ನೀನು ಯಾರು ನನಗೆ ಹೇಳಕ್ಕೆ ಕತ್ತಿ ಸ್ಟಾಪ್ ಮಾಡಂತೇಳಿ? ನನ್ನ ನೆಟ್ಟು ನಾನು ಆ್ಯಪ್ ಪರ್ಚೇಸ್ ಮಾಡಿರ್ತೀನಿ, ಎಲ್ಲ ನಂದು, ನನ್ನ ಮೊಬೈಲು. ಅದು ನೀ ಹೇಳೋ ಅವಶ್ಯಕತೆ ಇಲ್ಲ. ನಿನಗೆ ಕಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗೋಕೆ ಹೋಗ್ಬೇಡ, ನನ್ನ ವಿಡಿಯೋನು ನೋಡೋಕೆ ಹೋಗ್ಬೇಡ, ಹೈಡ್ ಮಾಡಿಬಿಡು, ತಲೆನೇ ಕೆಡ್ಸ್ಕೊಬೇಡ. ನಿನಗೆ ಯಾಕೆ ಅಷ್ಟು ಕಷ್ಟ ಆಗುತ್ತೆ ಅಂತ ನೋಡ್ತಿದ್ದಿ? ನೋಡೋಕ್ಕೆ ಹೋಗ್ಬೇಡ, ಆಯಿತಾ? ಅರ್ಥ ಆಯ್ತಾ? ಮತ್ತು ಇನ್ನೊಂದು ಸರಿ ಬಂದು ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಬೇಡ, ಸರಿ ಇಲ್ಲ ಅಂತ ಹೇಳಕ್ಕೆ ಬರಬೇಡ. ನಿನಗೇನು ಅಧಿಕಾರನೂ ಇಲ್ಲ. ನಾನು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ, ಗೊತ್ತಾತಾ? ನಿನಗೆಷ್ಟು ನಿನಗೆ ಕಮೆಂಟ್ ಮಾಡೋಕೆ ಸ್ವತಂತ್ರ ಐತೋ ಹಂಗೆ ನಂಗೆ ವಿಡಿಯೋ ಹಾಕೋಕ್ಕೆ ಸ್ವಾತಂತ್ರ್ಯ ಐತಿ. ಅಷ್ಟಕ್ಕೂ ನನ್ನ ನೆಟ್ಟು, ನನ್ನ ಫೋನು, ನಂದು ಆ್ಯಪ್ ಪರ್ಚೇಸ್ ಮಾಡಿರೋದು ಎಲ್ಲ ನಂದ. ಆಮೇಲೆ ನಾನು ಸ್ವಂತ ದುಡ್ದು ಮತ್ತೆ ಯಾರ್ದು ಏನಂತಾರ, ಗಂಡನ ದುಡ್ಡಾಗಲಿ ಅಪ್ಪನ ದುಡ್ಡಾಗಲಿ ಅಲ್ಲ, ನನ್ನ ದುಡ್ಡು ನಾನೇ ದುಡ್ದು ನಾನೇ ಹಾಕ್ಸ್ಕೊತೀನಿ. ಅರ್ಥ ಆಯಿತು ಅನ್ಕೊಂಡು ಕೆಣಕ್ಕೆ ಬೇಡ ನನ್ನ. ನಿಜವಾಗ್ಲೂ ಕ್ಷಮ ಮಾಡಿರಿ ಬೇರೆಯವರು. ನಾನು ಇಷ್ಟು ರೂಢಾಗಿ ಮಾತಾಡಬಾರ್ದು, ನಂಗೆ ಗೊತ್ತು, ಅದು ಇಗ್ನೋರ್ ಮಾಡಬೇಕು. ಆಗಲ್ಲ ರೀ, ನಾನು ಮನುಷ್ಯಳು, ಉಪಕಾರ ತಿಂತೀನಿ, ಸಾಧ್ಯನೇ ಇಲ್ಲ. ಒಂದು ಸರಿ 2 ಸರಿ ಆದರೆ ಸರಿ. ಆಕೆ ಇನ್ನೊಬ್ಬೇಕಿದ್ದಾಳೆ ತಾಯಿ, ಡಾಕ್ಟರ್ ಉಮಾದೇವಿ ಅಂತ. ಆಕಿನೂ ಹಂಗೆ ಬರ್ತಾಳ, ಹಂಗೆ ಹಿಂಗೆ ಏನೇನೋ ಹಾಕ್ತಾಳ ಹೋಗ್ತಾಳೆ. ನಾನು ಇಷ್ಟು ದಿನ ಇಗ್ನೋರ ಮಾಡಿದೆ, ಈಗ ಆಗಲಿಲ್ಲ, ನಂಗೆ ಮಾತಾಡ್ಬೇಕನ್ನಿಸ್ತು, ಮಾತಾಡಿದೆ. ನನ್ನ ಕತ್ತಿ ಸ್ಟಾಪ್ ಮಾಡಂತ ಹೇಳಕ್ಕೆ ನಿನಗೇನೋ ಅಧಿಕಾರ ಇಲ್ಲ. ಇಬ್ರಿಗೂ ಅರ್ಥ ಮಾಡ್ಕರಿ. ನೀವೇನು ಎಲ್ಲ ಮಾತಾಡ್ಕೊಂಡು ಬರ್ತೀರೇನೋ ಅನ್ಕೋತೀನಿ ಹೊಟ್ಟೆ ಕಿಚ್ಚಿಗೆ ಅಲ್ಲ? ಅಪ್ಪ, ನಾನೇನು ಮಾಡಿಲ್ಲಪ್ಪ ನಿಜವಾಗ್ಲು. ಮತ್ತು ನಾನೇನು ಕತ್ತಿ ಕಾಯಕ್ಕೆ ಹೋಗಿ ಗೆಸ್ಟ್ ಹೌಸ್ನಾಗ ಅದೀನ? ನಾನು ಅದೀನ ಮ್ಯಾಗ ನೀನು ಎಲ್ಲಿರ್ಬೇಕು? ನಾ ಸತ್ತು ಕಾಲಕ್ಕೆ ಬೇಕಾದ್ರೆ ನಿಮ್ಮ ಅಣ್ಣನ ಹಿಂದೆ ಹೋಗು. ಅಪ್ಪ, ಹಂಗೆಲ್ಲ ಮಾತಾಡ್ಬೇಡಪ್ಪ. ಮತ್ತು ನೀ ಹಂಗೆ ಮಾಡಿಬಿಟ್ಟೆಲ್ಲೀಗ, ನಾ ಸತ್ತಿನಂಗ ಮಾಡಿಬಿಟ್ಟೆಲ್ಲಿ ನೀನು. ಯಾಕೆ ಬಂದಿಲ್ಲ ನೀನು? ಯಾಕೆ ಬಂದಿದಿ? ಕೇಳದ ನಿನ್ನ ಗಂಡ ಇದನ್ನ ನಾವು ಕಳ್ಸಿಕೊಟ್ರೆ ನಿನಗ? ತಾಯಿ ಇಲ್ಲದ ಮಕ್ಕಳಂತ ಹೇಳಿ ಹಂಗಾಗಿ ಇಟ್ಕೊಂಡು ನಾಶ ಹಾಕಿದ್ರ ಇಂಥ ದುರ್ಬುದ್ಧಿ ಬಂತಿ ನಿನಗ? ಇಲ್ಲಪ್ಪ, ಇಲ್ಲ. ಅದು ನಂಗೆ ನೀವು ಮನೆ ಬಿಟ್ಟು ಹೋದ್ರಿ ಅಂತ ಗೊತ್ತಾದಾಗ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲಪ್ಪ. ಅದಕ್ಕೆ ನಾನು ಅಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿನೂ ಏನು ಪರಿಸ್ಥಿತಿ ಚಲೋ ಇರಲಿಲ್ಲ ಅಂತೇಳಿ ಇಲ್ಲಿ ಉಳ್ಕೊಂಡಪ್ಪ, ಅಷ್ಟ. ಬೇರೆ ಏನು ಇಲ್ಲಪ್ಪ, ಕಾಡ. ಮುಚ್ಚು ಬಾಯಿ, ಸಮಜಾಯಿಸಿ ಕೊಡಕ್ ಬರಬೇಡ.
ನಿನ್ ಕರ್ತವ್ಯ ಇತ್ತು, ತಂದು ಎಲ್ಲಿರ್ತಾನ ಅಲ್ಲಿ ನೀನ್ ಬರ್ಬೇಕಾಗಿತ್ತು, ಅದು ನಿನ್ ತವ್ರ ಮನೆ ಇಕ್ಕಿತ್ತು. ನಿಮ್ಮ ಅಣ್ಣನ ಬೆನ್ ಹತ್ಕೊಂಡ್ ಬಂದಿಯಲ್ಲ, ನಾಚಿಕೆಗಲ್ಲ ನಿನಗೆ? ಅಂದ್ರೆ ನಾನು ಹಲಮ್ಲ ಅದನ್ನ ಮಾತಾಡುದಿಲ್ಲ ನಾನು. ನಡಿ ನಡಿ ನಮ್ಮ ಮನೆಗೆ, ಗಂಟು ಮುಟ್ಟಿ ಕಟ್ಕೊಂಡ್ ನಡಿ. ಬಂದ್ಬಿಡವ ಜಾನಕಿ, ಬಂದ್ಬಿಡ. ನಾನಂತರ ನಿಮ್ಮ ಅಪ್ಪಾಜಿ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದು ಯಾವಾಗೂ ನೋಡಿಲ್ಲ. ಬಂದ್ಬಿಡವ, ಹೋಗೋಣ. ಅಲ್ಲೂ ನಿನ್ನ ಸಂಬಂಧ ಗಂಗಾಗೂ ಬಾಯಿಗೆ ಬಂದಂಗೆ ಮಾತಾಡ್ಯಾರ. ಪಾಪ ಗಂಗಾನು ಭಾಳ ಬೇಸರ ಮಾಡ್ಕೊಂಡಾಳ. ಬಂದ್ಬಿಡು. ಅಪ್ಪ ನಿಮಗೆ ಏನಾಗೈತಿ ಖರೇನಾ? ಅಲ್ಲ, ನೀವು ಯಜಮಾನ್ರದಿರಪ್ಪ, ನೀವು ಈಕಿಗೆ ಹೆದ್ರಿ ಹೋಗೋದಲ್ಲದು. ಲೇ, ನೀ ಬಾಯಿ ಮುಚ್ಕೊಂಡು ಸುಮ್ನಿರು ವಿನಯ, ಹೇಳಕತ್ತೀನಿ ನೋಡು ನಾನು. ನೋಡು, ಇಲ್ಲಿ ಯಾರಿಗೂ ಹೆದರಕತ್ತಿಲ್ಲ. ನಾನು ಯಾರನ್ನು ಹೆದರ್ಸ್ಕೋಬೇಕನ್ನೋದು ಅಲ್ಲ. ನೋಡು, ಇದು ಜಗದ ನಿಯಮ, ಜಗದ ನಿಯಮ. ಪಕ್ಕಕ್ಕೆ ಹೇಂತಿ ಬಂದ್ಮ್ಯಾಗ ಗಂಡ್ಮಕ್ಳನ್ನ ಸ್ನೇಹಿತರ ತರ ನೋಡ್ಬೇಕು. ಒಂದ್ ವಯಸ್ಸಿಗೆ ಬಂದ್ಮೇಲೆ ಎಲ್ರಿಗೂ ಬೇಕಾಗತ್ತ ಅವ್ರದ್ದಾದಂತಹ ಸ್ವಾತಂತ್ರ್ಯ. ಹಂಗಾಗಿ ನಾನು ನಿನಗ ಸ್ವತಂತ್ರ ಕೊಡಕತ್ತೀನಿ. ಯಾಕಂದ್ರೆ ನಾಳೆ ನಿಮ್ದು ಗಂಡ ಹೆಂಡತಿ, ನೀವು ನಾಳೆ ಮಕ್ಕಳು ಮರಿ ಮಾಡ್ಕೋಬೇಕು, ನಿಮ್ದು ಒಂದು ಸಂಸಾರ ಬೆಳಿಬೇಕು. ಆ ಕಾರಣಕ್ಕ ನಾನು ಇಲ್ಲಿ ಯಾರಿಗೂ ಹೆದರಿಲ್ಲ. ಈಗರ ನಿನಗೆ ಅರ್ಥ ಆಗೈತಿ ಅನ್ಕೋತೀನಿ ಜಾನಕಿ. ಆಮೇಲೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಹೆದರಿ ಆಗ್ಲಿ ಅಥವಾ ಅವ್ರು ಏನೋ ಮಾಡಿಬಿಡ್ತಾರ ಅನ್ನೋ ಭಯಕ್ಕಾಗ್ಲಿ ನಾನು ಹಿಂಗತ ಮಾಡಕತ್ತಿಲ್ಲ. ಅವ್ರ ಭಾವನೆಗಳಿಗೆ ಬೆಲೆ ಕೊಟ್ಟು ನಾನು ದೂರದೀನಿ. ಅರ್ಥ ಮಾಡ್ಕೋರಿ. ಬಾ ಜಾನಕಿ. ಮಾವ, ನಾನು ಎಲ್ಲೂ ಹೇಳಿಲ್ಲ ಮಾವ. ನೀವು ನನಗೆ ಹೆದರ್ಬೇಕು, ಹೆದರ್ಸ್ಕೊತೀನಿ ಅಂತ ನನ್ನ ಬಾಯಿಗೂ ಏನು ಬಂದಿಲ್ಲಲ್ಲ. ಹಂಗ ನೀವ್ಯಾಕೆ ಹಂಗೆ ಅನ್ಕೋತೀರಿ? ನೋಡಮ್ಮ, ನಿನಗ ಬಾಯಿ ಐತಿ, ಮಾತಾಡಕ್ ಬರ್ತಾ, ಎಲ್ಲಾನು ಮಾತಾಡಿ ಅರ್ಗಿಸ್ಕತೀನಿ ಅಂತ ಅನ್ಕೊಂಡು ಎಲ್ಲರಿಗೂ ಮಾತಾಡ್ದಂಗ ನನಗ್ ಮಾತಾಡಕ್ ಬರಬೇಡ. ಅರ್ಥಾತಾ? ನೀನು ಇನ್ನು ಸಣ್ಣ ಹುಡುಗಿ, ಇನ್ನ ಪ್ರಪಂಚ ಜ್ಞಾನ ಕಡಿಮೆ ಐತನ್ನ ಕಾರಣಕ್ಕ ನಾನು ನಿನ್ನ ಸುಮ್ಮನೆ ಬಿಟ್ಟೀನಿ. ಅರ್ಥಾತಾ? ಆಮೇಲೆ ಇನ್ನೊಂದು ವಿಷಯ, ನೀನಾದ್ರೂ ತಾಯಿ ಹೇಳಕತ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನ ಕರ್ತವ್ಯ ಇರ್ತವ, ಅತ್ತಿಗೆಮ್ಮಾಗಿ ನಿನ್ನ ಕರ್ತವ್ಯ ಇರುತ್ತ. ಈ ಮನೆಗ ಹುಟ್ಟಿ, ಈ ಮನೆಗ ಬೆಳೆದು, ಈ ಮನೆಗ ಎಲ್ಲಾನು ಹೌದು ಅಲ್ಲ ಕಂಡಿರ್ತಾರಿಲ್ಲ ಹೆಣ್ಮಕ್ಳು. ಈ ಮನೆಗಿಂದ 22-23 ವರ್ಷಕ್ಕೆ ಹೊರಗೆ ಹೋಗ್ತಾರ ಗಂಡ ಮನೆಗೆ. ಅಂತ ಮಕ್ಳಿಗೆ ವಾಪಸ್ ಬಂದಾಗ ನೀನ್ ಇಲ್ಲಿ ಇರಬೇಡ, ಹೊರಗೆ ಹೋಗು ಅಂತ ಹೇಳಿ ನನ್ನವರೆಗೂ ಬಂದು ನೀ ಕಂಪ್ಲೇಂಟ್ ತಂದು ನನ್ನ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಅನ್ಕೊಳಕತ್ತೀಯಲ್ಲ, ಮತ್ತೆ ನೀ ಎಷ್ಟರ ಮಟ್ಟಿಗೆ ಗಟ್ಟೊಳಕ್ಕಿದ್ದೀಯ ಯೋಚನೆ ಮಾಡಿ. ಏನು ನಾನು ಅದ ಅಂತೀನಿ. ದೇವ್ರೇನು ನಿನಗೊಬ್ಬಕಿಗೆ ಬಾಯಿ ಕೊಟ್ಟನ, ಬೇರೆ ಯಾರಿಗಾರ ಬಾಯಿ ಕೊಟ್ಟನ? ಏನದ ಅನ್ನೋದು? ನೀವು ಅತ್ತಂಗೆ ಮಾಡು, ನಾ ಸತ್ತಂಗೆ ಮಾಡ್ತೀನಿ ಅಂತೇಳಿ ನಾಟಕ ಆಡ್ತೀರನ ಅಂತೀಯ ನೀನು? ನೀನೇನು ಹೆಣ್ಣ ಹೆಮ್ಮಾರಿಲ್ಲ ನೀನು? ಗೊತ್ತಾಗುತ್ತಿಲ್ಲ ನಿನಗ? ಇದನ್ನ ಕಲ್ಸ್ಯಾರ ನಿಮ್ಮಪ್ಪ ನಿಮ್ಮವ್ವ ನಿನಗ? ಅತ್ತಿಯರ, ನಮ್ಮಪ್ಪ ನಮ್ಮವನ ವಿಷಯಕ್ಕೆ ಹೋಗೋ ಅವಶ್ಯಕತೆ ಏನಿಲ್ರಿ. ನೋಡು ನಿನಗೆಷ್ಟು ಬೆಂಕಿ ಹತ್ತಿತ್ತು ನೋಡು. ಮತ್ತು ಆಕಿಗೆ ಹೆಂಗಾಗಬಾರ್ದು? ಮೂರನೇದಕ್ಕೆ ನೀನು ನೆನ್ನೆ ಮೊನ್ನೆ ಬಂದಿ ನೀನು. ಅಂತಾಕಿ ಸ್ವಂತ ಅಪ್ಪನ್ನ ಆ ಚಿಕ್ಕಮ್ಮಂದ್ರನ್ನ ಓಸ್ರನ್ನ ಮನೆಯಿಂದ ಹೊರಗೆ ಹಾಕ್ಯಾರ ಅಂದ್ರೆ ಆಕ್ಯಾಕೆ ಸುಮ್ಮನಿರ್ತಾಳೆ ಹೇಳು? ಆದ್ರೂ ಪಾಪ ಹುಡುಗಿ ಹೋಗ್ಲಿ ಅಂತಂದು ಇಲ್ಲಿ ಬಂದು ಚಂದಾಗ ನಿನ್ನ ಜೊತೆಗೆ ಇದ್ರ ಮತ್ತು ನೀನ ಕಣ್ಣು ಕಾಲು ಕಿಸಿತೀಯನ? ನೋಡ, ಹೇಳಕತ್ತಿ ನಾನು. ಪಾರ್ವತಿ, ನೀ ಸುಮ್ನಿರು. ನೀವು ಸುಮ್ನಿರು ಅಂತೀರಂತ ನಾ ಸುಮ್ಮನದೀನ್ರಿ. ಅದಕ್ಕೆ ಏನು ಅನ್ಕೊಂಡು ಅಲ್ಲಿ ನೋಡ್ರಿ ನೀವು. ನೋಡ್ ಗೌರಿ, ಹೇಳ್ಬೇಕಾಗಿರೋದು ಹೇಳಿವಿ, ಮಾಡ್ಬೇಕಾಗಿರೋದು ಮಾಡಿವಿ. ಇನ್ನು ಮುಂದೆ ನೆಟ್ಟಾಗ ಜೀವನ ಮಾಡ್ಕೊಂಡು ಹೋಗೋದು ನಿನ್ ಜವಾಬ್ದಾರಿ. ಯಾರ ಮನೆಗೆ ಬಂದ್ರ ನನ್ನವ್ರು ಅನ್ಕೊಂಡು ಅತಿಥಿ ಸತ್ಕಾರ ಮಾಡೋದ್ ಕಲಿ. ಇಂಥ ಹಕನಾಕ್ ಬುದ್ಧಿ ಬಿಟ್ರ ಜೀವನದಾಗ ಉದ್ಧಾರ ಹಾಕಿದಿ, ಇಲ್ಲ ಅಂದ್ರ ನೀನ್ ಇಷ್ಟ. ಬಾ ಮಗಳ. ಅಪ್ಪ, ಇಷ್ಟೆಲ್ಲ ಯಾಕೆ ಮಾಡಕತ್ತೀರಿ ನೀವು? ಇದನ್ನ ಮೊದ್ಲ ನೀವು ಮಾಡಿ ಈಕಿ ಬುದ್ಧಿ ಹೇಳಿ ಈ ಮನ್ಯಾಗ ನೀವು ಇರ್ಬೇಕಪ್ಪ. ಈಗ ಹೇಳಿದ್ರೆ ಅದ್ರ ತಲೆ ಹೋಗೋದಿಲ್ಲ. ನೋಡ್ವಿನಿಯ, ಚಂದಾಗಿರ್ಬೇಕು ಎಲ್ಲಾರು. ದಿನಾ ಒಂದಕ್ಕೂ ಮನ್ಯಾಗ ಕದನ ಜಗಳ ಚೋಲಾಲನ್ನ ಕಾಣಕ್ ಹೊಂಟಿರೋದು. ಹೇಳಿನಲ್ಲ, ಮತ್ ಅದನ್ನ ಹೇಳೋದಿಲ್ಲ. ಜಾನಕಿ, ನೋವತ್ತನವ, ಎಂದೂ ಕೈ ಮಾಡಿದ್ದಿಲ್ಲ. ಹುಟ್ಟಿನಿ ಇಷ್ಟು ವರ್ಷ ಆದ್ರೂ ನಿನ್ನ ಕೈ ಮಾಡಿದ್ದಿಲ್ಲ ತಾಯಿ. ನಾನು ತಪ್ಪಾತು. ಬಾ ಹೋಗಂಬ. ಹಂಗ ಜ್ಯೋತಿನೂ ಕರ್ಕೊಂಡು ಹೋಗೋಣ. ಅಲ್ಲಿ 1-2 ದಿನ ಇದ್ದು ನಾ ಎಲ್ಲ ನಿನ್ನ ವಾಪಸ್ ನಿನ್ನ ಗಂಡ ಮನೆ ಬಿಡ್ತೀನಂತ. ಗಂಡ ಮನೆ ಬಿಡ್ತೀರಿ? ಅಲ್ಲಿ ಬಾಯಿಗೆ ಬಂದಾಗ ನಮ್ಮ ಅವ್ಗ ನಮ್ಮ ಅಪ್ಪಗೆ ಮಾತಾಡಿ ಬಂದಾಳಲ್ಲಿ, ನಮ್ಮ ಅಣ್ಣಗನು. ಏನವ ಇದು? ಯಾಕೆ ಹಿಂಗ್ ದುಡುಕಿ ನೀನು? ಯಾಕೆ ಮಾತಾಡ್ಬೇಕು? ದೊಡ್ಡರು ಸಣ್ಣರನ್ನರ್ದಂಗೆ ಯಾಕೆ ಮಾತಾಡ್ದಿ? ಅಪ್ಪ, ಇಲ್ಲಪ್ಪ, ನಾನೇನು ಮಾತಾಡಿಲ್ಲ. ಮಾವರ್ಗಂಕರು ನಾನೇನು ಅಂದಿಲ್ಲ. ಅವ್ರ ತಂಗಿ ಸಪೋರ್ಟ್ ಮಾಡ್ಕೊಂಡು ಬಾಯಿ ಬಂದಂಗೆ ಮಾತಾಡಿದ್ರು ಇವರು ಮತ್ತು ಅತ್ತಿಯರು. ಮನೆ ಬಿಟ್ಟು ಹೊರಗೆ ಹೋಗು ಅಂತ ಅವರ ನನ್ನನ್ನು ಹೊರಗೆ ಕಳಿಸಿದ್ದು. ನಾನಾಗೆ ಏನು ಬಂದಿಲ್ಲ. ಅದು ಬಿಟ್ಟರೆ ಬೇರೆ ನಾನೇನು ಜಗಳ ಮಾಡಿಲ್ಲಪ್ಪ ಯಾರ ಹತ್ರನೂ. ನಾನು ಏನು ಈ ಮನೆಗೆ ಇರೋದಿಲ್ಲ, ನಾನು ಹೋಗ್ತೀನಂತ ಅವ್ರ ಮನೆಗೆ. ಇಷ್ಟೆಲ್ಲ ಅವಮಾನ ಅನ್ನಗೆ ಇನ್ನೇನೈತಿ? ನಾ ಕರೆನ ಏನಮ್ಮ ಮಾವರ್ ನನ್ನ ಮೇಲೆ ಕಾಳಜಿಯಿಂದ ಈ ಮಾತು ಹೇಳಾರ ಅಂದ್ಕೊಂಡೆ.
ಎಲ್ಲ ಮಾಡೋದು ಮಾಡಿ ಮತ್ತೆ ಮ್ಯಾಗಿ ಇಷ್ಟೆಲ್ಲ ಅನಿಸ್ಕೋಬೇಕು ನಾನು ಯಾಕೆ ಇನ್ನಿರ್ಲಿ ಈ ಮನ್ಯಾಗ? ನಾನು ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ. ನಾನು ಏನಿರೋದಿಲ್ಲ. ನೀ ನನ್ನ ಜೀವನದಾಗ ಬರೋಕಿನ ಮುಂಚೆಕ ಎಲ್ಲ ಚಲೋ ಇತ್ತು. ಏನು ನೀ ಯಾವಾಗ ಕಾಲಿಟ್ಟೆ ಎಲ್ಲ ಸರ್ವನಾಶ ಆಗೋಯ್ತು. ವಿನಯ ಬಾಯಿ ಮುಚ್ಚು. ಹಾಂ, ಮುಚ್ಚಿಸ್ತೀರಿ ಬಾ ಈಗ. ಎಲ್ಲರೂ ಸೇರಿ ಅನ್ನದಂದ್ರಿ, ಇನ್ನೇನು ಚಿಮ್ನೆಣ್ಣೆ ಹಾಕಿ ನಂಗೆ ಬೆಂಕಿ ಹಚ್ಬಿಡ್ರಿ, ಅವಾಗ ಎಲ್ರಿಗೂ ಸಮಾಧಾನ ಆಗತ್ತಾ? ಏನದು ನಿಂದು ಬಾಯ ಬಗ್ದಾಳ ನಿಂದು? ಹ್ಞೂ, ತೋರಿಸ್ತೀನಿ. ಗೌರಿ ಅಂದ್ರೆ ಏನಂತ ತೋರಿಸ್ತೀನಿ. ಇಷ್ಟೆಲ್ಲ ಅವಮಾನ ಅಂದ್ಮ್ಯಾಗ ಇನ್ನಿರ್ತೀನಂತ ಮಾಡಿರ ನೀವು? ನಾನು ಯಾವುದೇ ಕಾರಣಕ್ಕೂ ಇಲ್ಲಿರೋದಿಲ್ಲ. ನೋಡ್ರಿ ನಾ ಏನು ಮಾಡ್ತೀನಿ ನೋಡ್ತೀರಿ ನೀವು. ಹೋಗು, ಈ ಮನೆಯಿಂದ ಮೊದಲು ತೊಲಗು. ಬೇಕಂದಾಗ ತಾಳಿ ಕಟ್ ಕರ್ಕೊಂಬರಕ್ಕ, ಬ್ಯಾಡ ಅಂದಾಗ ಮನೆ ಬಿಟ್ಟು ತೊಲಗಂತ ಹೇಳಕ್ ನಾನು ನಿಮ್ಮ ಮನೆ ನಾಯಿ ಮಾಡ್ರೇನ? ತೋರಿಸ್ತೀನಿ, ನಾನು ತೋರಿಸ್ತೀನಿ, ಅನುಭವಿಸ್ತೀರಿ ನೀವು. ಮನೆ ಸೊಸಿಗೆ ಅನ್ಯಾಯ ಮಾಡಿ ಮನೆ ಮಗಳಿಗೆ ಇಷ್ಟು ಒಳ್ಳೇದು ಮಾಡಕ್ಕೆ ಹೊಂಟಿರಲ್ರಿ ಮಾವರ. ನೀವಂತರೂ ನೋಡ್ರಿ ನೀವು. ಅದಕ್ಕೆ ರೀ ನಿಮ್ಗೆ ಎರಡು ಹೆಣ್ಣದವಲ್ಲ, ಅದಕ್ಕೆ ಇಬ್ಬರು ಬಾಳೆ ಹೂ ನೆಟ್ಟಿಗಿಲ್ಲ, ಇದ್ದ ಕಾರಣಕ್ಕದ. ಅವ ಜ್ಯೋತಿ ಗಂಡ ಬೆಳಗಾದ್ರೆ ಇಲ್ಲಿ ಬರ್ತಾನೆ ಬಿಟ್ಟಿ ಅನ್ನ ತಿನ್ನಕ. ಗೌರಿ ಏನು ಮಾಡ್ತೀರಿ ನೀವು? ನೋಡ್ರಿ, ನಾನು ಏನು ಮಾಡ್ತೀನಿ ಅಂತ ನೀವು ನೋಡ್ರಿ ಎಲ್ಲರೂ. ಹೋಗ್ಲಾ ಹೋಗು, ಮೊದ್ಲಾಕಿ ಸಿಟ್ಟು ನಾನು ಸುಮ್ಮನಿರ್ಲಿಲ್ಲಪ್ಪ ಯಪ್ಪ. ನಾನು ಒಂದಿಟ್ಟು ಬುದ್ಧಿ ಹೇಳೋಣ ಅಂತ ಹೇಳಕ್ ಹೋದ್ ನೋಡ. ಹೋಗ್ಲೋ ವಿನಯ. ಗೌರಿ ನಿಂದ್ರು. ಗೌರಿ ರೀ, ಬಾಗ್ಲು ಹಾಕೊಂಡ್ಬಿಟ್ಟಲ್ರಿ. ಏನಾದ್ರು ಮಾಡ್ಕೋತಾಳೇನ? ಅಡಿಗೆ ಮನೆ ಬಾಗ್ಲು ಹಾಕೊಂಡ್ಲು. ಗೌರಿ ಗೌರಿ